ಜೊತೆ ಭಾರತೀಯ ಜನತಾ ಪಕ್ಷವನ್ನು ಕೂಡ ಸೇರಿದರು. ಪಕ್ಷೇತರವಾಗಿ ಗೆದ್ದಿದ್ದರು, ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದರು, ಕಾಂಗ್ರೆಸ್ಸಲ್ಲಿದ್ದರು. ಅದೇ ರೀತಿ ಬ್ರಹ್ಮಾನಂದ ರೆಡ್ಡಿ, ಕೆ ಎಚ್ ಪಾಟೀಲ್ರವ್ರ ಜೊತೆನೂ ಕೂಡ ರೆಡ್ಡಿ ಕಾಂಗ್ರೆಸ್ಸಲ್ಲಿ ನಾವು, ಅವರು, ಮೊಹಮ್ಮದ್ ಅಲಿಯವರು, ಅಲ್ಲಿಂದ ನಾಗರತ್ನಮ್ಮನವರು, ನಜೀರ್ ಸಾಬ್ ಅವರು, ಎಸ್ ಪುಟ್ಟಸ್ವಾಮಿ ಅವರು, ಕೆಂಪೇಗೌಡರು, ನಾವು ಎಲ್ಲರೂ ಕೂಡ ಅವ್ರ ಜೊತೆ ರೆಡ್ಡಿ ಕಾಂಗ್ರೆಸ್ಸಲ್ಲೂ ಕೂಡ ಇದ್ವಿ. ಅವ್ರು ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಒಂದು ಬಾರಿ ನಾನು ಜನತಾದಳದಿಂದ ಇದ್ದರೂ ಕೂಡ ನನ್ನನ್ನು ಮಹಾಮಂಡಲದ ಅಧ್ಯಕ್ಷನ ಮುಖ್ಯಮಂತ್ರಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಇರಬೇಕು ಅಂತೇಳಿ ನನ್ನ ಉಳಿಸ್ತಂಥವ್ರು. ಕೊನೆ ಗಳಿಗೆವರೆಗೂ ಕೂಡ ಅವರ ಆತ್ಮೀಯತೆ, ಒಬ್ಬ ಶಾಸಕನ ಸ್ಥಾನದಲ್ಲಿದ್ದು ಒಂದು ನಿವೇಶನವನ್ನು ಕೊಟ್ಟಿದ್ದರೆ ನನ್ನ ಕರೆದು, ಯಾಕೆ ಗೌಡ್ರೆ ನೀವು ಏನು ತಗೊಂಡಿಲ್ಲ ಅಂಥೇಳಿ ಒಂದು ಬೆಂಗಳೂರಿನಲ್ಲಿ ಒಂದು ನಿವೇಶನವನ್ನು ಕೊಟ್ಟಂಥವ್ರು, ನನಗೆ ಶಾಸಕನ ನಿವೇಶನ ಕೊಟ್ಟಂಥವ್ರು ಎಸ್ ಎಂ ಕೃಷ್ಣರವರು. ಅಷ್ಟೊಂದು ಪ್ರೀತಿ, ಅಭಿಮಾನ, ದ್ವೇಷದ ರಾಜಕಾರಣ ಇಲ್ಲದೆ ವರ್ಣರಂಜಿತ ರಾಜಕಾರಣವನ್ನು ಮಾಡಿದಂಥ ಎಸ್ ಎಂ ಕೃಷ್ಣರವರು ರಾಜ್ಯದ ಜನತೆಯ ಕಣ್ಣೀರಲ್ಲಿ ಇವತ್ತು ಕಣ್ಣೀರು ಬರುತ್ತೆ. ಅವರ ಪತ್ನಿ ಪ್ರೇಮಕ್ಕ ಅವರು, ಅವರ ಪುತ್ರಿಯವರು, ಅವರ ಅಳಿಯಂದಿರು, ಅವರೆಲ್ಲರೂ ಕೂಡ ಒಂದು ಮಾದರಿಯಾದ ಕುಟುಂಬವಾಗಿ ದ್ವೇಷದ ರಾಜಕಾರಣವನ್ನು ಮಾಡದೆ, ಜಾತಿಯ ರಾಜಕಾರಣವನ್ನು ಕೂಡ ಮಾಡದೆ, ಒಂದು ಪ್ರಖ್ಯಾತಿಯನ್ನು, ಒಂದು ಆದರ್ಶವನ್ನು ಕೊಟ್ಟಂಥ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ. ನಮಗೆಲ್ಲರೂ ಕೂಡ ಕನ್ನಡಿಗರಿಗಂತೂ ಅತ್ಯಂತ ಒಂದು ದುಃಖದ ದಿನ ಇವತ್ತು. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ. ಅವರ ಪತ್ನಿಗೆ, ಅವರ ಮಗಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಪರಿಸಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ಕಾರ ಅವರು ಎಸ್ ಎಂ ಕೃಷ್ಣ ಅವರು ರಾಜ್ಯದ 6.5 ಕೋಟಿ ಜನರ ಒಂದು ಪ್ರೀತಿಯ ಕರ್ನಾಟಕದ ಕನ್ನಡಿಗ ಮಗನಾಗಿದ್ದಂಥವರು, ತಂದೆಯಾಗಿದ್ದಂಥವರು, ಎಲ್ಲರಿಗೂ ಸಹೋದರರಾಗಿರ್ತಕ್ಕಂಥವ್ರ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಸರ್ಕಾರ ಒಂದು ಅವ್ರಿಗೆ ರಜಾವನ್ನು ಘೋಷಣೆ ಮಾಡಬೇಕು, ವಿಧಾನಸಭಾ ಅಧಿವೇಶನವನ್ನು ಕೂಡ ಮುಂದೂಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಎಸ್ ಎಂ ಕೃಷ್ಣ ಅವರ ಜೊತೆ ತಾವು ಕೊನೆಯದಾಗಿ ಯಾವ ವಿಚಾರವಾಗಿ ಮಾತಾಡಿದ್ದು, ಯಾವಾಗ ಭೇಟಿ ಆಗಿದ್ದು? ನಾನು ಅವರನ್ನು ಅವರ ಮಗಳು ಮದುವೆ ಆದಂಥ ಸಂದರ್ಭದಲ್ಲಿ ನಾವು ನಿಂತು ಭಾಳ ಹೊತ್ತು ಅವತ್ತು ಕೂಡ ಮಾತಾಡಿದ್ವಿ. ಆಸ್ಪತ್ರೆಗೆ ಹೋಗಿದ್ದಾಗ ಹೆಚ್ಚು ಮಾತನಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಮನೆಯಲ್ಲೂ ಕೂಡ ನಾನು ಹೋಗಿ ಮಾತಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಾತಾಡದೇ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ನಾನು ಬೆಳಿಗ್ಗೆ ಫ್ಲೈಟಲ್ಲಿ ಬರುವಾಗ ನಮ್ಮ ಎಸ್ ಎಂ ಕೃಷ್ಣ ಅವ್ರಿಗೆ ಈ ಸ್ಥಿತಿ ಆಗಬಾರ್ದಾಗಿತ್ತು ಅಂತಕ್ಕಂಥ ಮಾತನ್ನು ಮಾತಾಡ್ಕೊಂಡೇ ಬರ್ತಾಯಿದ್ದೀವಿ. ನಮಗೆ ಗೊತ್ತಾಗಿಲ್ಲ. ಫ್ಲೈಟ್ ಇಳಿದ ಮೇಲೆ ನನಗೆ ಹೇಳ್ತಾರೆ, ಇಲ್ಲ ನಾನು ಬಂತು, ನಿಮ್ಗೆ ಹೇಳಲಿಲ್ಲ ಸರ್, ಫ್ಲೈಟು ಸ್ಟಾರ್ಟ್ ಆದಮೇಲೆ ಬಂತು, ನಿಮಗೆ ವಿಚಾರ ಹೇಳಿಲ್ಲ ಅಂತೇಳಿ ಶಾಕ್ ಆಯಿತು. ಉಪಮುಖ್ಯಮಂತ್ರಿಗಳು ಅಲ್ಲೇ ಸಿಕ್ಕಿದ್ರು, ಡಿ ಕೆ ಶಿವಕುಮಾರ್ ಅವರು, ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ನಾಳೆ ಮದ್ದೂರಿನಲ್ಲಿ ಅವ್ರ ಅಂತ್ಯಕ್ರಿಯೆ ಆಗುತ್ತೆ. ನಾವು ವಾಪಸ್ಸು ಹೋಗ್ತಾಯಿದ್ವಿ. ಅವರ ಮೌಲ್ಯ, ಅವರ ಒಂದು ಶಿಸ್ತು, ಅವರ ಒಂದು ಪ್ರೀತಿ, ಅವರೊಂದು ಕ್ರೀಡಾ ಮನೋಭಾವನೆ ರಾಜಕೀಯ ಕ್ಷೇತ್ರದಲ್ಲಿ ಇಂದಿನ ಯುವಕರಿಗೆ ಒಂದು ಆದರ್ಶ ರಾಜಕಾರಣಿ. ಜೊತೆ ಭಾರತೀಯ ಜನತಾ ಪಕ್ಷವನ್ನು ಕೂಡ ಸೇರಿದರು. ಪಕ್ಷೇತರವಾಗಿ ಗೆದ್ದಿದ್ದರು, ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದರು, ಕಾಂಗ್ರೆಸ್ಸಲ್ಲಿದ್ದರು. ಅದೇ ರೀತಿ ಬ್ರಹ್ಮಾನಂದ ರೆಡ್ಡಿ, ಕೆ ಎಚ್ ಪಾಟೀಲ್ರವ್ರ ಜೊತೆನೂ ಕೂಡ ರೆಡ್ಡಿ ಕಾಂಗ್ರೆಸ್ಸಲ್ಲಿ ನಾವು, ಅವರು, ಮೊಹಮ್ಮದ್ ಅಲಿಯವರು, ಅಲ್ಲಿಂದ ನಾಗರತ್ನಮ್ಮನವರು, ನಜೀರ್ ಸಾಬ್ ಅವರು, ಎಸ್ ಪುಟ್ಟಸ್ವಾಮಿ ಅವರು, ಕೆಂಪೇಗೌಡರು, ನಾವು ಎಲ್ಲರೂ ಕೂಡ ಅವ್ರ ಜೊತೆ ರೆಡ್ಡಿ ಕಾಂಗ್ರೆಸ್ಸಲ್ಲೂ ಕೂಡ ಇದ್ವಿ. ಅವ್ರು ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಒಂದು ಬಾರಿ ನಾನು ಜನತಾದಳದಿಂದ ಇದ್ದರೂ ಕೂಡ ನನ್ನನ್ನು ಮಹಾಮಂಡಲದ ಅಧ್ಯಕ್ಷನ ಮುಖ್ಯಮಂತ್ರಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಇರಬೇಕು ಅಂತೇಳಿ ನನ್ನ ಉಳಿಸ್ತಂಥವ್ರು. ಕೊನೆ ಗಳಿಗೆವರೆಗೂ ಕೂಡ ಅವರ ಆತ್ಮೀಯತೆ, ಒಬ್ಬ ಶಾಸಕನ ಸ್ಥಾನದಲ್ಲಿದ್ದು ಒಂದು ನಿವೇಶನವನ್ನು ಕೊಟ್ಟಿದ್ದರೆ ನನ್ನ ಕರೆದು, ಯಾಕೆ ಗೌಡ್ರೆ ನೀವು ಏನು ತಗೊಂಡಿಲ್ಲ ಅಂಥೇಳಿ ಒಂದು ಬೆಂಗಳೂರಿನಲ್ಲಿ ಒಂದು ನಿವೇಶನವನ್ನು ಕೊಟ್ಟಂಥವ್ರು, ನನಗೆ ಶಾಸಕನ ನಿವೇಶನ ಕೊಟ್ಟಂಥವ್ರು ಎಸ್ ಎಂ ಕೃಷ್ಣರವರು. ಅಷ್ಟೊಂದು ಪ್ರೀತಿ, ಅಭಿಮಾನ, ದ್ವೇಷದ ರಾಜಕಾರಣ ಇಲ್ಲದೆ ವರ್ಣರಂಜಿತ ರಾಜಕಾರಣವನ್ನು ಮಾಡಿದಂಥ ಎಸ್ ಎಂ ಕೃಷ್ಣರವರು ರಾಜ್ಯದ ಜನತೆಯ ಕಣ್ಣೀರಲ್ಲಿ ಇವತ್ತು ಕಣ್ಣೀರು ಬರುತ್ತೆ. ಅವರ ಪತ್ನಿ ಪ್ರೇಮಕ್ಕ ಅವರು, ಅವರ ಪುತ್ರಿಯವರು, ಅವರ ಅಳಿಯಂದಿರು, ಅವರೆಲ್ಲರೂ ಕೂಡ ಒಂದು ಮಾದರಿಯಾದ ಕುಟುಂಬವಾಗಿ ದ್ವೇಷದ ರಾಜಕಾರಣವನ್ನು ಮಾಡದೆ, ಜಾತಿಯ ರಾಜಕಾರಣವನ್ನು ಕೂಡ ಮಾಡದೆ, ಒಂದು ಪ್ರಖ್ಯಾತಿಯನ್ನು, ಒಂದು ಆದರ್ಶವನ್ನು ಕೊಟ್ಟಂಥ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ. ನಮಗೆಲ್ಲರೂ ಕೂಡ ಕನ್ನಡಿಗರಿಗಂತೂ ಅತ್ಯಂತ ಒಂದು ದುಃಖದ ದಿನ ಇವತ್ತು. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ. ಅವರ ಪತ್ನಿಗೆ, ಅವರ ಮಗಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಕುಟುಂಬ ವರ್ಗದವರಿಗೆ
ಆ ದುಃಖವನ್ನು ಪರಿಸಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ಈಗ ಎಸ್ ಎಂ ಕೃಷ್ಣ ಅವ್ರನ್ನ ಮುಂದೂಡಲಾಗಿದೆ. ನಾಳೆ ಸದನವನ್ನು ಮುಂದೂಡಿ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರ ಅವರು ಎಸ್ ಎಂ ಕೃಷ್ಣ ಅವರು ರಾಜ್ಯದ 6.5 ಕೋಟಿ ಜನರ ಒಂದು ಪ್ರೀತಿಯ ಕರ್ನಾಟಕದ ಕನ್ನಡಿಗ ಮಗನಾಗಿದ್ದಂಥವರು, ತಂದೆಯಾಗಿದ್ದಂಥವರು, ಎಲ್ಲರಿಗೂ ಸಹೋದರರಾಗಿರ್ತಕ್ಕಂಥವ್ರ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಸರ್ಕಾರ ಒಂದು ಅವ್ರಿಗೆ ರಜಾವನ್ನು ಘೋಷಣೆ ಮಾಡಬೇಕು, ವಿಧಾನಸಭಾ ಅಧಿವೇಶನವನ್ನು ಕೂಡ ಮುಂದೂಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಎಸ್ ಎಂ ಕೃಷ್ಣ ಅವ್ರ ಜೊತೆ ತಾವು ಕೊನೆಯದಾಗಿ ಯಾವ ವಿಚಾರವಾಗಿ ಮಾತಾಡಿದ್ದು, ಯಾವಾಗ ಭೇಟಿ ಆಗಿದ್ದು? ನಾನು ಅವರನ್ನು ಅವರ ಮಗಳು ಮದುವೆ ಆದಂಥ ಸಂದರ್ಭದಲ್ಲಿ ನಾವು ನಿಂತು ಭಾಳ ಹೊತ್ತು ಅವತ್ತು ಕೂಡ ಮಾತಾಡಿದ್ವಿ. ಆಸ್ಪತ್ರೆಗೆ ಹೋಗಿದ್ದಾಗ ಹೆಚ್ಚು ಮಾತನಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಮನೆಯಲ್ಲೂ ಕೂಡ ನಾನು ಹೋಗಿ ಮಾತಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಾತಾಡದೇ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ನಾನು ಬೆಳಿಗ್ಗೆ ಫ್ಲೈಟಲ್ಲಿ ಬರುವಾಗ ನಮ್ಮ ಎಸ್ ಎಂ ಕೃಷ್ಣ ಅವ್ರಿಗೆ ಈ ಸ್ಥಿತಿ ಆಗಬಾರ್ದಾಗಿತ್ತು ಅಂತಕ್ಕಂಥ ಮಾತನ್ನು ಮಾತಾಡ್ಕೊಂಡೇ ಬರ್ತಾಯಿದ್ದೀವಿ. ನಮಗೆ ಗೊತ್ತಾಗಿಲ್ಲ. ಫ್ಲೈಟ್ ಇಳಿದ ಮೇಲೆ ನನಗೆ ಹೇಳ್ತಾರೆ, ಇಲ್ಲ ನಾನು ಬಂತು, ನಿಮ್ಗೆ ಹೇಳಲಿಲ್ಲ ಸರ್, ಫ್ಲೈಟು ಸ್ಟಾರ್ಟ್ ಆದಮೇಲೆ ಬಂತು, ನಿಮಗೆ ವಿಚಾರ ಹೇಳಿಲ್ಲ ಅಂತೇಳಿ ಶಾಕ್ ಆಯಿತು. ಉಪಮುಖ್ಯಮಂತ್ರಿಗಳು ಅಲ್ಲೇ ಸಿಕ್ಕಿದ್ರು, ಡಿ ಕೆ ಶಿವಕುಮಾರ್ ಅವರು, ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ನಾಳೆ ಮದ್ದೂರಿನಲ್ಲಿ ಅವ್ರ ಅಂತ್ಯಕ್ರಿಯೆ ಆಗುತ್ತೆ. ನಾವು ವಾಪಸ್ಸು ಹೋಗ್ತಾ ಇದ್ದೀವಿ. ಅವರಿಂದ ಕಲಿತಂಥ ಮೌಲ್ಯಗಳು, ಅವರ ಮೌಲ್ಯ, ಅವರ ಒಂದು ಶಿಸ್ತು, ಅವರ ಒಂದು ಪ್ರೀತಿ, ಅವರೊಂದು ಕ್ರೀಡಾ ಮನೋಭಾವನೆ ರಾಜಕೀಯ ಕ್ಷೇತ್ರದಲ್ಲಿ ಇಂದಿನ ಯುವಕರಿಗೆ ಒಂದು ಆದರ್ಶ ರಾಜಕಾರಣಿ. ಜೊತೆ ಭಾರತೀಯ ಜನತಾ ಪಕ್ಷವನ್ನು ಕೂಡ ಸೇರಿದರು. ಪಕ್ಷೇತರವಾಗಿ ಗೆದ್ದಿದ್ರು. ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಲ್ಲಿದ್ದರು, ಕಾಂಗ್ರೆಸ್ಸಲ್ಲಿದ್ದರು. ಅದೇ ರೀತಿ ಬ್ರಹ್ಮಾನಂದ ರೆಡ್ಡಿ, ಕೆ ಎಚ್ ಪಾಟೀಲ್ರವ್ರ ಜೊತೆನೂ ಕೂಡ ರೆಡ್ಡಿ ಕಾಂಗ್ರೆಸ್ಸಲ್ಲಿ ನಾವು, ಅವರು, ಮೊಹಮ್ಮದ್ ಅಲಿ ಅವರು, ಅಲ್ಲಿಂದ ನಾಗರತ್ನಮ್ಮನವರು, ನಜೀರ್ ಸಾಬ್ ಅವರು, ಎಸ್ ಪುಟ್ಟಸ್ವಾಮಿ ಅವರು, ಕೆಂಪೇಗೌಡರು, ನಾವು ಎಲ್ಲರೂ ಕೂಡ ಅವ್ರ ಜೊತೆ ರೆಡ್ಡಿ ಕಾಂಗ್ರೆಸ್ಸಲ್ಲೂ ಕೂಡ ಇದ್ವಿ. ಅವ್ರು ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಒಂದು ಬಾರಿ ನಾನು ಜನತಾದಳದಿಂದ ಇದ್ದರೂ ಕೂಡ ನನ್ನನ್ನು ಮಹಾಮಂಡಲದ ಅಧ್ಯಕ್ಷನ ಮುಖ್ಯಮಂತ್ರಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಇರಬೇಕು ಅಂತೇಳಿ ನನ್ನ ಉಳಿಸ್ತಂಥವ್ರು. ಕೊನೆ ಗಳಿಗೆವರೆಗೂ ಕೂಡ ಅವರ ಆತ್ಮೀಯತೆ, ಒಬ್ಬ ಶಾಸಕನ ಸ್ಥಾನದಲ್ಲಿದ್ದು ಒಂದು ನಿವೇಶನವನ್ನು ಕೊಟ್ಟಿದ್ದರೆ ನನ್ನ ಕರೆದು, ಯಾಕೆ ಗೌಡ್ರೆ ನೀವು ಏನು ತಗೊಂಡಿಲ್ಲ ಅಂತೇಳಿ ಒಂದು ಬೆಂಗಳೂರಿನಲ್ಲಿ ಒಂದು ನಿವೇಶನವನ್ನು ಕೊಟ್ಟಂಥವ್ರು, ನನಗೆ ಶಾಸಕನ ನಿವೇಶನ ಕೊಟ್ಟಂಥವ್ರು ಎಸ್ ಎಂ ಕೃಷ್ಣರವರು. ಅಷ್ಟೊಂದು ಪ್ರೀತಿ, ಅಭಿಮಾನ, ದ್ವೇಷದ ರಾಜಕಾರಣ ಇಲ್ಲದೆ ವರ್ಣರಂಜಿತ ರಾಜಕಾರಣವನ್ನು ಮಾಡಿದಂಥ ಎಸ್ ಎಂ ಕೃಷ್ಣರವರು ರಾಜ್ಯದ ಜನತೆಯ ಕಣ್ಣೀರಲ್ಲಿ ಇವತ್ತು ಕಣ್ಣೀರು ಬರುತ್ತೆ. ಅವರ ಪತ್ನಿ ಪ್ರೇಮಕ್ಕ ಅವರು, ಅವರ ಪುತ್ರಿಯವರು, ಅವರ ಅಳಿಯಂದಿರು, ಅವರೆಲ್ಲರೂ ಕೂಡ ಒಂದು ಮಾದರಿಯಾದ ಕುಟುಂಬವಾಗಿ ದ್ವೇಷದ ರಾಜಕಾರಣವನ್ನು ಮಾಡದೆ, ಜಾತಿಯ ರಾಜಕಾರಣವನ್ನು ಕೂಡ ಮಾಡದೆ, ಒಂದು ಪ್ರಖ್ಯಾತಿಯನ್ನು, ಒಂದು ಆದರ್ಶವನ್ನು ಕೊಟ್ಟಂಥ ರಾಜಕಾರಣಿ ಇವತ್ತು ನಮ್ಮ ಮುಂದೆ ಇಲ್ಲ. ನಮಗೆಲ್ಲರೂ ಕೂಡ ಕನ್ನಡಿಗರಿಗಂತೂ ಅತ್ಯಂತ ಒಂದು ದುಃಖದ ದಿನ ಇವತ್ತು. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ. ಅವರ ಪತ್ನಿಗೆ, ಅವರ ಮಗಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಪರಿಸಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮುಂದೂಡಲಾಗಿದೆ. ನಾಳೆ ಸದನವನ್ನು ಮುಂದೂಡಿ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರ ಅವರು ಎಸ್ ಎಂ ಕೃಷ್ಣ ಅವರು ರಾಜ್ಯದ 6.5 ಕೋಟಿ ಜನರ ಒಂದು ಪ್ರೀತಿಯ ಕರ್ನಾಟಕದ ಕನ್ನಡಿಗ ಮಗನಾಗಿದ್ದಂಥವರು, ತಂದೆಯಾಗಿದ್ದಂಥವರು, ಎಲ್ಲರಿಗೂ ಸಹೋದರರಾಗಿರ್ತಕ್ಕಂಥವ್ರ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಸರ್ಕಾರ ಒಂದು ಅವ್ರಿಗೆ ರಜಾವನ್ನು ಘೋಷಣೆ ಮಾಡಬೇಕು, ವಿಧಾನಸಭಾ ಅಧಿವೇಶನವನ್ನು ಕೂಡ ಮುಂದೂಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಎಸ್ ಎಂ ಕೃಷ್ಣ ಅವ್ರ ಜೊತೆ ತಾವು ಕೊನೆಯದಾಗಿ ಯಾವ ವಿಚಾರವಾಗಿ ಮಾತಾಡಿದ್ದು, ಯಾವಾಗ ಭೇಟಿ ಆಗಿದ್ದು? ನಾನು ಅವರನ್ನು ಅವರ ಮಗಳು ಮದುವೆ ಆದಂಥ ಸಂದರ್ಭದಲ್ಲಿ ನಾವು ನಿಂತು ಭಾಳ ಹೊತ್ತು ಅವತ್ತು ಕೂಡ ಮಾತಾಡಿದ್ವಿ. ಆಸ್ಪತ್ರೆಗೆ ಹೋಗಿದ್ದಾಗ ಹೆಚ್ಚು ಮಾತನಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಮನೆಯಲ್ಲೂ ಕೂಡ ನಾನು ಹೋಗಿ ಮಾತಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಾತಾಡದೇ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ನಾನು ಬೆಳಿಗ್ಗೆ ಫ್ಲೈಟಲ್ಲಿ ಬರುವಾಗ ನಮ್ಮ ಎಸ್ ಎಂ ಕೃಷ್ಣ ಅವ್ರಿಗೆ ಈ ಸ್ಥಿತಿ ಆಗಬಾರ್ದಾಗಿತ್ತು ಅಂತಕ್ಕಂಥ ಮಾತನ್ನು ಮಾತಾಡ್ಕೊಂಡೇ ಬರ್ತಾಯಿದ್ದೀವಿ. ನಮಗೆ ಗೊತ್ತಾಗಿಲ್ಲ. ಫ್ಲೈಟ್ ಇಳಿದ ಮೇಲೆ ನನಗೆ ಹೇಳ್ತಾರೆ, ಇಲ್ಲ ನಾನು ಬಂತು, ನಿಮ್ಗೆ ಹೇಳಲಿಲ್ಲ ಸರ್, ಫ್ಲೈಟು ಸ್ಟಾರ್ಟ್ ಆದಮೇಲೆ ಬಂತು, ನಿಮಗೆ ವಿಚಾರ ಹೇಳಿಲ್ಲ ಅಂತೇಳಿ ಶಾಕ್ ಆಯಿತು. ಉಪಮುಖ್ಯಮಂತ್ರಿಗಳು ಅಲ್ಲೇ ಸಿಕ್ಕಿದ್ರು, ಡಿ ಕೆ ಶಿವಕುಮಾರ್ ಅವರು, ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ನಾಳೆ ಮದ್ದೂರಿನಲ್ಲಿ ಅವ್ರ ಅಂತ್ಯಕ್ರಿಯೆ ಆಗುತ್ತೆ. ನಾವು ವಾಪಸ್ಸು ಹೋಗ್ತಾ ಇದ್ದೀವಿ. ಅವರಿಂದ ಕಲಿತಂಥ ಮೌಲ್ಯಗಳು, ಅವರ ಮೌಲ್ಯ, ಅವರ ಒಂದು ಶಿಸ್ತು, ಅವರ ಒಂದು ಪ್ರೀತಿ,
ಅವರೊಂದು ಕ್ರೀಡಾ ಮನೋಭಾವನೆ ರಾಜಕೀಯ ಕ್ಷೇತ್ರದಲ್ಲಿ ಇಂದಿನ ಯುವಕರಿಗೆ ಒಂದು ಆದರ್ಶ ರಾಜಕಾರಣಿ.